ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಈರುಳ್ಳಿ ಬೆಲೆ ಕುಸಿತದಿಂದ ಕಂಗಾಲಾದ ರೈತ ನೆಲಕುದುರಿ ಹಾಲೇಶ್. ರಾಜ್ಯದಲ್ಲಿ ಈರುಳ್ಳಿ ಬೆಳೆದ ರೈತರು ಈರುಳ್ಳಿ ಬೆಲೆ ಕುಸಿತದಿಂದ ಸಾವಿಗೆ ಶರಣಾಗುತ್ತಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈರುಳ್ಳಿ ಬೆಳೆದ ರೈತರಿಗೆ ಉತ್ತಮ ಬೆಲೆ ಸಿಗುವಂತೆ ಮಾಡಿ ಎಂದು ನೆಲಕುದುರಿ ಹಾಲೇಶ್ ಮನವಿ. ಒಬ್ಬ ರೈತ ಈರುಳ್ಳಿ ಬೆಳೆಯುವ ಕಷ್ಟ ಸರ್ಕಾರಕ್ಕೆ ಏನು ಗೊತ್ತು? 1 ಎಕರೆಗೆ 75,000 ಖರ್ಚಾಗುತ್ತೆ. ನಾನು 2 ಎಕರೆ ಈರುಳ್ಳಿ ಹಾಕಿ ಇವತ್ತು ಸಾಲದ ಸುಳಿಯಲ್ಲಿ ಸುಳಿದಾಡುತ್ತಿದ್ದೇನೆ. ನಾವು ಈರುಳ್ಳಿ ಬೆಳೆಯನ್ನ ಭೂಮಿಗೆ ಬೀಜ ಹಾಕಿದ ನಂತರ ಸ್ವಂತ ಮಗುವನ್ನ ಬೆಳೆಸಿದಂತೆ ಈರುಳ್ಳಿ ಬೆಳೆಯನ್ನ ಕಾಪಾಡಿಕೊಂಡು ಬರುತ್ತೇವೆ. ಸಾಲ ಸೋಲ ಮಾಡಿ 2 ಎಕರೆ ಹೊಲಕ್ಕೆ ಈರುಳ್ಳಿ ಬೆಳೆದೆ. ಆದರೂ ಈರುಳ್ಳಿ ಬೆಲೆ ಕುಸಿತದಿಂದ ಈರುಳ್ಳಿ ಬೆಳೆದ ರೈತ ನೇಣು ಹಾಕಿಕೊಂಡು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ದಯವಿಟ್ಟು ಈರುಳ್ಳಿ ಬೆಳೆದ ರೈತರನ್ನ ಕಾಪಾಡಿ ಎಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ನೆಲಕುದುರಿ ಹಾಲೇಶ್ ಈರುಳ್ಳಿ ರೈತ ಇಂದು ಬಿಎಸ್ಪಿ ನ್ಯೂಸ್ ಚಾನೆಲ್ ಕನ್ನಡ ಸುದ್ದಿ ವಾಹಿನಿಗೆ ತಾಲೂಕಾ ವರದಿಗಾರರನ್ನು ಭೇಟಿ ಮಾಡಿ ಮಾತನಾಡಿದರು. ವರದಿ ಮಂಜುನಾಥ್ ಕೆ, ಉತ್ತಂಗಿ. ಇದು ಹೊಲ ನಮ್ಮದು 2 ಎಕರೆ ಹೊಲ ಐತ್ರಿ. ಇದು ಬರೀ ನಮ್ಮದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದ. ನಾನು ನೆಲಕುದುರಿ ಹಾಲೇಶ್ ಅಂತಂದೇಳಿ ನನ್ನ ಹೆಸರು. ನಾನಿವತ್ತು ಈರುಳ್ಳಿ ಬೆಳೆದಿದ್ದೀನಿ. ಒಂದು 2 ಎಕರೆ ಈರುಳ್ಳಿ ಬೆಳೆದಿದ್ದೀನಿ. ಒಂದು 400 ಪ್ಯಾಕೆಟ್ ಹಾಕತಿ. ಬಟ್ ಯೋಗ್ಯವಾದ ಬೆಲೆ ಇಲ್ಲ. ಏನು ಮಾಡೋಕ್ಕೆ ಎಲ್ಲ ಒಂದು ಖರ್ಚು ವೆಚ್ಚ ನೋಡಿದ್ರೆ ಎಕರೆಗೆ 70-75 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಆದರೆ ಈಗ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯೋಗ್ಯವಾದ ಬೆಲೆ ಕೊಡೋಂಗಿಲ್ಲ. ಬೇರೆ ಕಡೆಗೆ ಪಾಸ್ಪೋರ್ಟ್ನ ಬಂದ್ ಮಾಡಿದ್ದಾರೆ. ಇವತ್ತು ನೋಡ್ರಿ ರೇಟ್ ಬರೀ 800-900 ಒಳಗಾಗಿದೆ. ಹಿಂಗಾದ್ರೆ ರೈತ ಹೆಂಗೆ ಬದುಕಬೇಕಲ್ಲ ನಾವು? ಇದೇ ಥರ ನಾವು ಜೀವನ ಇದೇ ಥರ ಆದ್ನಪ್ಪ ಅಂದ್ರೆ ಎಣ್ಣೆ ಕುಡಿ ಪರಿಸ್ಥಿತಿ ಬರ್ತಾವ್ರಿ ಎಲ್ಲರಿಗೆ, ಅಂತ ರೈತರುಗಳಿಗೆ, ಹಿಂಗೆ ಉಳ್ಳಾಗಡ್ಡಿ ಬೆಳೆದಂಥ ರೈತರಿಗೆ. ಅದಕ್ಕೆ ಏನಾದರೂ ಮಾಡಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅವರು ಯೋಗ್ಯವಾದ ಬೆಲೆ ಕೊಡಿಸಿ ಒಟ್ಟು ರೈತರಿಗೆ ಒಟ್ಟು ಯಾವುದೇ ಒಂದು ಅನುಕೂಲ ಆಕೈತಿ. ಈ ಎಲ್ಲ ತಲೆಗೆ ಹಾಕ್ಯಾನ ಹೋಲ್ರಿ ಯಾರು ನಮ್ಮ ರೈತರದ್ದು ಕಷ್ಟನ. ಇದಕ್ಕೆ ಏನನ್ನೋದು ಪರಿಹಾರ ರಾಜ್ಯ ಸರ್ಕಾರದವ್ರು ಇದು ಮಾಡ್ಬೇಕು ರೀ.
ನೋಡ್ರಿ ಮಾತಾಡ. ಇದು ಹೊಲ ನಮ್ಮದು 2 ಎಕರೆ ಹೊಲ ಐತ್ರಿ. ಇದು ಬರೀ ನಮ್ಮದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದ. ನಾನು ನೆಲಕುದುರೆ ಹಾಲೇಶ್ ಅಂತಂದೇಳಿ ನನ್ನ ಹೆಸರು. ನಾನಿವತ್ತು ಈರುಳ್ಳಿ ಬೆಳೆದಿದ್ದೀನಿ. ಒಂದು 2 ಎಕರೆ ಈರುಳ್ಳಿ ಬೆಳೆದಿದ್ದೀನಿ. ಒಂದು 400 ಪ್ಯಾಕೆಟ್ ಹಾಕತಿ. ಬಟ್ ಯೋಗ್ಯವಾದ ಬೆಲೆ ಇಲ್ಲ. ಏನು ಮಾಡೋಕ್ಕೆ ಎಲ್ಲ ಒಂದು ಖರ್ಚು ವೆಚ್ಚ ನೋಡಿದ್ರೆ ಎಕರೆಗೆ 70-75 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಆದರೆ ಈಗ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯೋಗ್ಯವಾದ ಬೆಲೆ ಕೊಡೋಂಗಿಲ್ಲ. ಬೇರೆ ಕಡೆಗೆ ಪಾಸ್ಪೋರ್ಟ್ನ ಬಂದ್ ಮಾಡಿದ್ದಾರೆ. ಇವತ್ತು ನೋಡ್ರಿ ರೇಟ್ ಬರೀ 800-900 ಒಳಗಾಗಿದೆ. ಹಿಂಗಾದ್ರೆ ರೈತ ಹೆಂಗೆ ಬದುಕಬೇಕಲ್ಲ ನಾವು? ಇದೇ ಥರ ನಾವು ಜೀವನ ಇದೇ ಥರ ಆದ್ನಪ್ಪ ಅಂದ್ರೆ ಎಣ್ಣೆ ಕುಡಿ ಪರಿಸ್ಥಿತಿ ಬರ್ತಾವ್ರಿ ಎಲ್ಲರಿಗೆ, ಅಂತ ರೈತರುಗಳಿಗೆ, ಹಿಂಗೆ ಉಳ್ಳಾಗಡ್ಡಿ ಬೆಳೆದಂಥ ರೈತರಿಗೆ. ಅದಕ್ಕೆ ಏನಾದರೂ ಮಾಡಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅವರು ಯೋಗ್ಯವಾದ ಬೆಲೆ ಕೊಡಿಸಿ ಒಟ್ಟು ರೈತರಿಗೆ ಒಟ್ಟು ಯಾವುದೇ ಒಂದು ಅನುಕೂಲ ಆಕೈತಿ. ಈ ಎಲ್ಲ ತಲೆಗೆ ಹಾಕ್ಯಾನ ಹೋಲ್ರಿ ಯಾರು ನಮ್ಮ ರೈತರದ್ದು ಕಷ್ಟನ. ಇದಕ್ಕೆ ಏನನ್ನೋದು ಪರಿಹಾರ ರಾಜ್ಯ ಸರ್ಕಾರದವರು ಇದು ಮಾಡ್ಬೇಕು ರೀ.